ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಿಎಂ ಅವರ ಹೇಳಿಕೆಗೆ. ಇಂತಹ ತಪ್ಪು ಹೇಳಿಕೆಗಳನ್ನು ಕೊಡಬಾರ್ದು, ಎಲ್ಲ ಗುಣಮಟ್ಟವನ್ನು ಪರಿಶೀಲಿಸಿ ಅಭಿವೃದ್ಧಿಪಡಿಸಲಾಗಿದೆ ಲಸಿಕೆಗಳನ್ನ ಅನ್ನೋದು ಮಾತು ಹೇಳ್ತಾ ಇದ್ದಾರೆ. ನಾನು ತಜ್ಞನಲ್ಲ, ಜನಸಾಮಾನ್ಯರ ಮಾತುಗಳನ್ನ ನಾನು ಕೇಳಿದ್ದೇನೆ. ಜನಸಾಮಾನ್ಯರುಗಳ ಚರ್ಚೆಯ ವಿಚಾರ ವ್ಯಾಕ್ಸಿನೇಷನ್ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಅದರ ಬಗ್ಗೆ ಅನುಮಾನಗಳನ್ನ ಹೋಗಲಾಡಿಸಬೇಕಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಅವರಿಗೆ ಬೇಕಾದಂತ ಮಾಹಿತಿಗಳನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಇಲಾಖೆ ಮತ್ತು ಸರ್ಕಾರದ ಕರ್ತವ್ಯ. ನಾನು ನೀವು ಮಾತಾಡೋದು ಬೇರೆ ಬಿಡಿ. ನೀವು ನನ್ನನ್ನ ಪ್ರಶ್ನೆ ಕೇಳ್ತೀರಿ, ನಾಳೆ ಸಾಯಂಕಾಲ ಹೋಗ್ಬಿಟ್ಟು ಟಿವಿನಲ್ಲಿ ಕೂತ್ಕೊಂಡು ನನ್ನನ್ನು ಬೈತೀರಿ, ಅದು ಬೇರೆ ವಿಚಾರ. ಬಟ್ ವೈಜ್ಞಾನಿಕವಾಗಿ ಜನರ ಭಾವನೆಗಳಿಗೆ, ಜನರ ವಿಚಾರಗಳಿಗೆ ಚಿಂತನೆ ಮಾಡಬೇಕು. ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಏನಪ್ಪ, ನಾನು 2 ವ್ಯಾಕ್ಸಿನ್ ತಗೊಂಡಿದ್ದೀನಿ. ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರ. ಸರ್ಕಾರ ಹೇಳಿದ್ರು ತಗೊಳ್ಳಿ ಅಂತ ತಗೊಂಡಿದೀವಿ. ನೀವು ತಗೊಂಡಿದ್ದೀರಾ ಇಲ್ವೋ? ಅಲ್ಲಪ್ಪ, ತಗೊಂಡಿದ್ದೀರಾ ಇಲ್ವಾ ನೀವು? ಬೂಸ್ಟರ್ ಹಾಕ್ಸ್ಕೊಂಡಿದ್ದೀರ. ನೀವು ನಿಮ್ಗೆ ಏನಾದ್ರು ಅನುಮಾನ ಇದೆಯಾ ಇಲ್ವಾ? ನನಗೆ ಸ್ವಲ್ಪ ಕೇಳಿಲ್ಲ. ವಯಸ್ಸಾಗ್ತಾ ಇದೆ, ಏನ್ ಹೇಳಿ ನಾನು? ಏನ್ ಹೇಳಿ? ನೀವೇ ಹೇಳ್ಬೇಕು. ನೀವು ಸಾರ್ವಜನಿಕರಿಗೆ ಹತ್ತಿರವಾಗಿರ್ತಕ್ಕಂಥವ್ರು, ಮಾಧ್ಯಮದವರು ಸಾರ್ವಜನಿಕರಿಗೆ ಹತ್ತಿರವಾಗಿರ್ತಾರೆ. ಸಾರ್ವಜನಿಕರಲ್ಲಿ ಗೊಂದಲ ಇರೋದಂತೂ ಸತ್ಯ. ನಿಜನಾ ಸುಳ್ಳ? ನಿಜನೇನ್ರಿ? ಅಲ್ಲಪ್ಪ, ನಿಜ ಇದೆಯಾ ಇಲ್ವಾ ಅಷ್ಟು ಹೇಳಿ. ನನ್ನನ್ನೆಲ್ಲ ಪ್ರಶ್ನೆ ಕೇಳಿದ್ರಿ, ನಾನು ಉತ್ತರ ಕೊಟ್ಟಿದ್ದೀನಿ. ನಾನ್ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಸಾರ್ವಜನಿಕರಿಗೆ ಗೊಂದಲ ಇದೆಯಾ ಇಲ್ವಾ? ಗೊತ್ತಿಲ್ಲ ಅಂತ ಬೇಕಾದ್ರೆ ಹೇಳ್ತೀರಿ ನೀವು, ಹಂಗೆ ಹೇಳ್ಬಾರ್ದು. ಸ್ಪಷ್ಟವಾಗಿ ಹೇಳ್ಬೇಕು, ನಿಜ ಇದೆ, ಇಲ್ಲ ಗೊಂದಲಗಳ ಇದೆ. ಅದ್ರ ಬಗ್ಗೆ ನೀವು ಡಿಸೆಕ್ಟ್ ಮಾಡಕ್ಕಾಗುತ್ತಾ? ಯಾರು ಡಿಸೆಕ್ಟ್ ಮಾಡಬೇಕು? ಯಾರ ವಿಚಾರಗಳನ್ನ? ಆರೋಗ್ಯ ಇಲಾಖೆ ಇದಕ್ಕೆ ಸ್ಪಷ್ಟೀಕರಣವನ್ನ, ಇದು ಇಡೀ ಭಾರತ ಒಂದೇ ಅಲ್ಲ, ಇಡೀ ವಿಶ್ವ ಇದ್ರ ಬಗ್ಗೆ ಗಮನ ಹರಿಸಬೇಕಾದಂತ ವಿಚಾರ. ಇನ್ನು ಕೋವಿಡ್ ಇದೆ ಅಂತಾರೆ, ಪಾಸಿಟಿವ್ ನೆಗೆಟಿವ್ ತೋರಿಸ್ತಾನೆ ಇದ್ದೀರಿ. ಕಮ್ಮಿ ಮಾಡಿದ್ರ ಜಾಸ್ತಿ ಮಾಡಿದ್ರ? ಕಡಿಮೆ ಆಗಿದೆಯಾ? ಯಾವುದಕ್ಕೆ? ನೋಡಿ, ಇದು ಒಂದೇ ಕಡೆ ಕ್ಲಿನಿಕಲ್ ಟ್ರಯಲ್ ಆಗಿಲ್ಲ. ಸಾಕಷ್ಟು ಆರೋಗ್ಯ ಇಲಾಖೆನಲ್ಲಿ ನನಗೊತ್ತಿರೋ ಹಾಗೆ ನಮ್ಮ ಏನು ಹೆಲ್ತ್ ಹಾರ್ಟ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಸಾಕಷ್ಟು ಕ್ಲಿನಿಕಲ್ ಟ್ರಯಲ್ಗಳು ನಡೆದಿರುವಂತ ಹಿಸ್ಟ್ರಿ ಇದೆ. ಎಲ್ಲೆಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತ ವೈದ್ಯಕೀಯ ಚಿಕಿತ್ಸೆ ಇದೆ, ಅಲ್ಲೂ ಕೂಡ ಸಾಕಷ್ಟು ಕ್ಲಿನಿಕಲ್ ಟ್ರಯಲ್ಸ್ ಆಗಿರುವಂತ ವಿಚಾರಗಳಿದೆ. ಅದ್ರ ಬಗ್ಗೆ ಕ್ಯಾನ್ಸರ್ ಇರ್ಬೋದು, ಅದ್ರ ಬಗ್ಗೆನೂ ಕ್ಲಿನಿಕಲ್ ಟ್ರಯಲ್ಸ್ ಆಗಿರ್ತದೆ. R&D ಬೇಕಾದಷ್ಟು ಜನ, ಬೇಕಾದಷ್ಟು ಖಾಸಗಿ ಸಂಸ್ಥೆಗಳು ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ವೈದ್ಯಕೀಯ ಸಂಸ್ಥೆ ಜೊತೆ ಕೆಲವರು ಒಪ್ಪಂದ ಮಾಡ್ಕೊಂಡಿರ್ತಾರೆ, ಗೊತ್ತಿದ್ದಂಗೆ ಮಾಡಿರ್ತಾರೆ, ಕೆಲವರು ಗೊತ್ತಿಲ್ಲದಂಗೆ ಮಾಡ್ತಾ ಇರ್ತಾರೆ. ಸೊ ಆಗಿರುತ್ತೆ. ನೀವು ಇನ್ವೆಸ್ಟಿಗೇಷನ್ಸಿ ಮಾಡಿ. ನೀವು ಇನ್ವೆಸ್ಟಿಗೇಷನ್ ಮಾಡಿ. ನಿಮಗಿನ್ನ ಮಾಹಿತಿ ಯಾರಿಗೂ ಇದೆ? ನಿಮಗೆ ಮಾಹಿತಿ ಇದೆ, ನೀವು ಅಲ್ಲಿ ವೆರಿಫೈ ಮಾಡಿ.
ಜನರಲಿಸಮ್ ಏನೇನೆ ಇನ್ವೆಸ್ಟಿಗೇಷನ್ ರೀ, ಜನರಲಿಸಮ್ ಇನ್ವೆಸ್ಟಿಗೇಷನ್. ಒಂದ್ ಎಳೆ ಸಿಕ್ತು ಅಂತ ಅಂದ್ರೆ ಅದನ್ನ ಥ್ರೆಡ್ ನ ಹುಡ್ಕೊಂಡು ಹೋಗ್ಬೇಕು, ಹುಡ್ಕೊಂಡೋಗಿ. ಬೇರೆ ಏನೇನು ಸಾಕಲ್ಲಪ್ಪ, ಯಾಕೆ ನಾನೇನ ಅರ್ಜಿ ಹಾಕಿಲ್ಲಪ್ಪ. ನೀವು ಬೇಕಿದ್ರೆ ಸಚಿವರಾಗಬಹುದು, ದೊಡ್ಡ ಉನ್ನತ ಸ್ಥಾನಕ್ಕೆ ಹೋಗಬಹುದು. ನಾನು ಚಿಕ್ಕ ಪುಟ್ಟದ ಕಾರ್ಯಕರ್ತ, ಒಬ್ಬ MLA. ನಾನು KMF ಸ್ಥಾನದ ಆಕಾಂಕ್ಷಿ. ನಾನು ಹಿಂದೆನೆ ಕೇಳಿದ್ರೆ ವಿಮಾನ ಕ್ಯಾಬಿನೆಟ್ ಕೊಟ್ಟದಂತ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಬಿಟ್ಕೊಡ್ತಾರೆ ಅನ್ನೋ ಭರವಸೆ ಇದೆ ಅಂತ ಮಾತನಾಡ್ತಾರೆ. ನನಗೆ ಅದರ ಬಗ್ಗೆ ಮಾಹಿತಿನೂ ಇಲ್ಲ, ಆ ವಿಚಾರ ನನ್ನ ಮುಂದೆ ಚರ್ಚೆನಲ್ಲೂ ಇಲ್ಲ. ಅದು ತೀರ್ಮಾನ ಮಾಡುವಂತವರು ಡೈರೆಕ್ಟರ್ಸು, ಆ ಬಾಡಿ ತೀರ್ಮಾನ ಮಾಡಬೇಕಾಗಿರುವಂತವ್ರು, ಸರ್ಕಾರ, ಮುಖ್ಯಮಂತ್ರಿಗಳು, ಪಕ್ಷ. ನೀವೇನೋ ಭರವಸೆ ಕೊಟ್ಟಿದ್ದೀರಂತೆ ಸರ್, ನೀವು ಮತ್ತೆ DK ಶಿವಕುಮಾರ್ ಅವರು ಮುಂದೆ ಅಧ್ಯಕ್ಷರನ್ನಾಗಿ ಮಾಡ್ತೀವಿ. ನಾನು ಯಾರು? ನನಗೆ ನಂಜೇಗೌಡರು ನಮ್ಮ ಹಿರಿಯ ನಾಯಕರು. ನಾನು ಕೂಡ ಅವರಿಗೆ ಬೆಂಬಲವಾಗಿ, ಕಳೆದ ಬಾರಿ ನಾನು ಕೂಡ ಅವ್ರ ಬೆಂಬಲವಾಗಿ ನಿಂತಿದ್ದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ, ಗೊತ್ತಾಯ್ತಲ್ಲ. ಅದೇನ್ ಸತ್ಯಕ್ಕೆ ದೂರ ಏನಲ್ಲ, ಸತ್ಯಕ್ಕೆ ಈ ಸತ್ಯವಾದಂತ ಮಾತು. ಸೊ ಇವಾಗ ಅವ್ರು ಏನ್ ತೀರ್ಮಾನ ಮಾಡ್ತಾರೋ ನನಗ್ ಗೊತ್ತಿಲ್ಲ, ನಾನೇನ್ ಹೇಳಿ. ಸದ್ಯಕ್ಕೆ ನನ್ನನ್ನ ಬೆಮ್ಮೂಲಲ್ಲಿ ಕುಣಿಸಿದ್ದಾರೆ, ಬೆಮ್ಮೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ದಯವಿಟ್ಟು ಎಲ್ಲರೂ ನಂದಿನಿ ತುಪ್ಪನೇ ಬಳಸಿ, ನಂದಿನಿ ಹಾಲನ್ನು ಬಳಸಿ. ನಿಮ್ಗೆ ಏನೇ ಸಮಸ್ಯೆಗಳಿದ್ರು ದಯವಿಟ್ಟು ಎಲ್ರೂ ಕೂಡ, ನಾನು ನಿಮ್ಮನ್ನ ಮಾಧ್ಯಮದ ಎಲ್ಲ ಸ್ನೇಹಿತರನ್ನ ಮನವಿ ಮಾಡ್ತಾ ಇದ್ದೀನಿ, ನಂದಿನಿ ಪ್ರಾಡಕ್ಟ್ ಅನ್ನ ಬಳಸಿ, ನಂದಿನಿಯನ್ನ ಬೆಳೆಸಿ, ರೈತರನ್ನ ಉಳಿಸಿ. ರಾಜ್ಯಸಭಾ ಸ್ಥಾನವನ್ನ ಪಡ್ಕೊಳ್ಬಹುದು, ಮಂತ್ರಿ ಅವರಿಗೊಂದು ಇಂಥ KMF ಅಧ್ಯಕ್ಷ ಸ್ಥಾನ ಸಣ್ಣ ಪುಟ್ಟಕ್ಕೆಲ್ಲ ಆಸೆ ಪಡಲ್ಲ ಅಂತ ಹೇಳಿದ್ದಾರೆ. ಈಗ ಹೇಳದ್ನಲ್ಲಪ್ಪ, ನಂದಿನಿ ಉಳಿಸಿ, ನಂದಿನಿ ಬೆಳೆಸಿ, ನಂದಿನಿ ಉಳಿಸಿ, ರೈತರನ್ನ ಬೆಳೆಸಿ. ಇಲ್ಲಪ್ಪ, ನಂದಿನಿ ಉಳಿಸಿ, ರೈತರನ್ನ ಇದು ನನ್ನ ದಯವಿಟ್ಟು ನೀವೆಲ್ಲರೂ ಕೂಡ ನಂದಿನಿ ಪ್ರಾಡಕ್ಟ್ ಅನ್ನೇ ಬಳಸಿ. ಈಗ ನಾನೀಗೇನ್ ಕೆಲಸ ಮಾಡ್ತಾ ಇದ್ದೀನಿ? ನಾನು ಬಣ್ಣ ಹಾಕೊಳ್ಳಿಲ್ಲ ಅಷ್ಟೇ ಅಪ್ಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.